ಹೇಳಿದ ಕೆಲಸ ಏನಾಯ್ತು? ಆ ರೌಡಿ ಮೇಡಮ್ನವರೇ, ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನದು? ದತ್ತನಿಗೆ ಆ ರೌಡಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ. ದತ್ತಂಗ್ ಪರಿಚಯ ಇರೋರ ಜೊತೆನೆ ಆ ರೌಡಿ ಇದಾನಂತೆ. ಅಲ್ಲಿಗೆ ಪೊಲೀಸನ್ನ ಕರ್ಕೊಂಡು ಹೋಗ್ಬೇಕು ಅಂತ ದತ್ತ ಪ್ಲಾನ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವನೇನಾದ್ರೂ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾನ? ಅಪ್ಪನ ಮನೆನಾ ಮೇಡಮ್? ಯಾರ್ ಮೇಡಮ್ ಅವರಪ್ಪ? ಎಲ್ಲಿದೆ ಅವ್ರ ಮನೆ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ನೀನ್ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕೇ ಹೊರತು ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಿಲ್ಲ. ಅಯ್ಯ ಮೇಡಮ್, ಸುಮ್ಮನೆ ಬಾಯಿ ಮಾತು ಕೇಳದ್ನಪ್ಪ. ಅಲ್ಲ, ನಾನೇನು ಪತ್ತೆದಾರಿಕೆ ಮಾಡ್ತಾ ಇದ್ದೀನಾ? ಮೇಡಮ್ನವರೇ, ಈ ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತಾರೆ. ಹಾಗೆ ನೀವು ನನ್ನ ಹತ್ರನೂ ಯಾವ ವಿಚಾರನೂ ಮುಚ್ಚಿಡಬಾರ್ದು. ನನಗೆ ಸತ್ಯ ಗೊತ್ತಿದ್ರೆ ಸಮಯಕ್ಕೆ ತಕ್ಕ ಹಾಗೆ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಅದ್ಯಾರೋ ಅಪ್ಪ ಅಂತ ಹೇಳಿದ್ರಲ್ಲ, ಅವನು ಯಾರು, ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿತ್ತು. ಅಕಸ್ಮಾತ್ ದತ್ತ ಅಲ್ಲಿಗೆ ಹೋಗ್ತಿದ್ದಾನೆ ಅನ್ನೋ ವಿಚಾರ ನನಗೆ ಗೊತ್ತಾದ್ರೆ ದತ್ತನ ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಆ ಅಪ್ಪ ಅನ್ನೋ ಆಗ ನಾನು ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ದತ್ತ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಬಾರ್ದು. ಆ ಲಾರಿ ಡ್ರೈವರ್ ರೌಡಿ ಸೀನಪ್ಪನ ಮನೆಗೆ ದತ್ತ ಹೋದ್ರೆ ನಮಗೆ ಕಷ್ಟ ಆಗತ್ತೆ. ಈಗ ತಪ್ಪಿಸ್ಕೊಂಡಿರೋ ರೌಡಿ ಅವನ ಮಗನೇ. ಕೋನನ್ಕೊಂಡೆ ರೈಲ್ವೆ ಬ್ರಿಡ್ಜ್ ಹಿಂಭಾಗ ಸ್ಲಮ್ ಇದೆಯಲ್ಲ, ಅಲ್ಲಿಗೆ ದತ್ತ ಹೋಗ್ಬಾರ್ದು. ಅಪ್ಪಿ ತಪ್ಪಿನೂ ದತ್ತ ಆ ಕಡೆ ಹೋಗದೆ ಇರೋ ಹಾಗೆ ನೋಡ್ಕೊ. ಮೇಡಮ್, ಇಷ್ಟು ಹೇಳಿದ್ರಲ್ಲ, ಸಾಕ್ಬಿಡಿ. ಇನ್ ದತ್ತ ಅಲ್ಲ, ಅವ್ರ ನೆರಳು ಆ ಕಡೆ ಹೋಗದೆ ಇರೋಂಗೆ ನಾನು ನೋಡ್ಕೋತೀನಿ. ಮೇಡಮ್, ನೀವು ನನ್ನ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕಿದ್ದಿದ್ರೆ ಚೆನ್ನಾಗಿರೋದು. ಸದ್ಯಕ್ಕೆ ಅದ್ರ ಬಗ್ಗೆ ಚಿಂತೆ ಬಿಡು. ನಾನು ನಿನಗೆ ಕಳಿಸ್ಕೊಡ್ತೀನಿ. ಮೊದಲು ನಾನು ಹೇಳಿದ ಕೆಲಸನ ಮಾಡು. ಅಂತೂ ಜುಗ್ಗ ಕೇಳೋದನ್ನೆಲ್ಲ ಕೇಳಿದೆ. ಕೊನೆಯಲ್ಲಿ ಆ ಕಾಸು ಕೇಳೋದನ್ನು ಬಿಡ್ಲಿಲ್ವಲ್ಲೋ ನೀನು? ದತ್ತ ಮಹಾಪ್ರಭುಗಳೇ, ಇದ್ದಕ್ಕಿದ್ದ ಹಾಗೆ ಮಾತೆಲ್ಲ ಮುಗಿದ ಮೇಲೆ ದುಡ್ಡು ಕೇಳದೆ ಹೋದ್ರೆ ಶಾರ್ವರಿಗೆ ಅನುಮಾನ ಬರುತ್ತಲ್ವಾ? ಅದಕ್ಕೆ ಕೇಳ. ಬೇಷ್ ಬೇಷ್ ಬೇಷ್. ಅಂತೂ ಒಂದೊಂದು ಸಲ ನನ್ನ ತಲೆ ಥರಾನೇ ನಿನ್ನ ತಲೆನೂ ವರ್ಕ್ ಮಾಡತ್ತೆ. ನಿಮ್ಮ ಜೊತೆ ಇದ್ದ ಮೇಲೆ ಇಷ್ಟು ದೊಡ್ಡ ತಲೆ ವರ್ಕ್ ಮಾಡದೇ ಇದ್ರೆ ಏನು ಪ್ರಯೋಜನ ದತ್ತ ಅವರೇ? ನೋಡಿ, ಈಗ ಆ ರೌಡಿ ಯಾರು, ರೌಡಿ ಅಪ್ಪ ಯಾರು, ಅವ್ರು ಎಲ್ಲಿದ್ದಾರೆ, ಎಲ್ಲ ವಿಚಾರ ಗೊತ್ತಾಯ್ತಲ್ಲ. ಇನ್ನು ತಡ ಮಾಡ್ತಾ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ತಕ್ಷಣ ಹೊರಟ್ಕೊಳ್ಳೋಣ, ನಡೀಲಿ.